ಶಾಂತಕ್ಕ, ಇದೇ ಗದ್ದೆನೆ ನಿಮ್ದು? ಇದೆಯಾ ಕೊಯ್ಬೇಕಾಗಿರೋದು? ಹೂ ಕಣವ, ಇದೆಯಾ? ಇದೊಂದಿಷ್ಟು ಅಗಲ ಒಂದು ಎಕರೆ ಅದೇ. ಇದೊಂದು ಎಕರೆ ಮುಗಿಸ್ಬಿಟ್ರೆ ಈ ವರ್ಷದ ಕೂಲಿ ಕೆಲಸ ಎಲ್ಲ ಮುಗೀತು ಕಣವ. ಆಮೇಲೆ ಒಂದು 2 ಎಕರೆಗೆ ಟೊಮೊಟೊ ಹಣ್ಣು ಹಾಕಿದೀವಿ. ಅವನೇನು ನಿಧಾನಕ್ಕೆ ಬಿಡಿಸ್ಕೋಬೇಕು. ಇನ್ನೂ ಹಣ್ಣಿಗೆ ಬಂದಿಲ್ಲ. ಇನ್ನೂ ಒಂದು ವಾರ ಬೇಕು ಹಣ್ಣಿಗೆ ಬರೋಕ್ಕೆ. ಆ ಭರೋಸೆಲಿದ್ರು ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ಆಮೇಲೆ ಟೊಮೊಟೊ ಏನು ಬಿಡಿಸ್ಬೇಕು ಕಣ್ರವ. ಶಾಂತಕ್ಕ, ಬಂದೇನು? ನಾನೇ ನೀಗೆಲ್ಲೂ ಯಾವುದು ಮುಯ್ಯಾಳು ಒಪ್ಕೊಂಡಿಲ್ಲ. ಬರ್ತೀನಿ, ಹೇಳು. ನೀನು ಬೇರೆ ರಮ್ಮಿನ ಮದುವೆಗಿದ್ವಿ ಅಂತ ಒದ್ದಾಡ್ತಾ ಇದ್ದೀ. ಬಿರ್ಬಿರ್ನೆ ಕೆಲಸ ಮುಗಿಸ್ಕೊಟ್ಟವು, ಹೇಳು. ಹೇಳ್ತೀನಿ ಕಣವ, ಇನ್ನೇನು ನಾವೇ ಬಿಡ್ಸೋಕ್ಕಾಗದೆ? ಹೇಳ್ತೀನಿ ತಗೋ, ಬಂದು ಬಿಡ್ಸ್ಕೊಡಿರಂತೆ. ಎಲ್ಸಂತಕ್ಕ, ಲಕ್ಷ್ಮಿ ಏರಿ ಮೇಲೆ ಊಟ ತತ್ತವಳೆ ಅಂತ ಅಂದೆ. ಅವಳು ನೋಡಿದ್ರೆ ಒಂದು ಚೊಂಬಿಡ್ಕ ಬತ್ತವಳೆ. ಆಲೆ ಊಟ ಟೈಮ್ ಆಗೋಗಿದ್ದದೇನೆ, ಈಗ 12 ಗಂಟೆ. ಬಿರ್ಬಿರ್ನೆ ಕೆಲಸ ಮಾಡ್ರಿ. ಇದೇನವ ಸಾವಿತ್ರಿ, ಹೊಟ್ಟ ಸಿಗ್ತದೆ ಮುದ್ದೆ ತಗೋಬಾ ಅಂತ ಅಂದರೆ ನೀನು ನೋಡಿದ್ರೆ ಮಜ್ಜಿಗೆ ತಗೊಬಂದಿದ್ದೀ. ಅಯ್ಯೋ ಜಯಕ್ಕ, ಇನ್ನು 12 ಗಂಟೆ, ಅದಕ್ಕೆ ಇನ್ನೂ ಟೈಮ್ ಆಗಿಲ್ವಲ್ಲ ಅಂದ್ಬಿಟ್ಟು ಊಟ ಅಲ್ಲೇ ಏರಿ ಮೇಲೆ ಇಟ್ಬಿಟ್ಟು ಬಂದೆ. ಮಜ್ಜಿಗೆ ಮಾಡ್ಕೊ ಬಂದಿದ್ದೀನಿ, ತಗೊಳ್ಳಿ ಕುಡೀರಿ ತಣ್ಣಗೆ. ಮಸಾಲೆ ಮಜ್ಜಿಗೆ ಮಾಡ್ಕೊ ಬಂದಿದ್ದೀನಿ. ಮಸಾಲೆ ಮಜ್ಜಿಗೆನವ? ಅದು ಹೆಂಗವ ಮಾಡೋದು? ತತರ ಇಲ್ಲಿ ಕುಡಿತೀನಿ ನೋಡೋಣ ಹೆಂಗಿದ್ದದು. ನನಗೊಂದು ಗ್ಲಾಸ್ ಕೊಡವ ಸಾಯ್ತ್ರಿ. ಈ ಬಿಸಿಲು ಏನ ಸುಡ್ತಾರದು. ಎಲ್ಲರಿಗೂ ಕೊಡವ, ಗ್ಲಾಸಿಗೆ ಬುಟ್ಟಿ ಬುಟ್ಟಿ ಎಲ್ಲರಿಗೂ ಕೊಡು. ಅಲ್ಲಿ ನಿಮ್ಮ ಮಾವ ನಂಜಣ್ಣನೂ ಗಿರಿನೂ ಅವರೇ, ಅವ್ರಿಗೂ ಕೊಟ್ಬಿಟ್ಪ. ಅವ್ರಿಗೆಲ್ಲ ಅಲ್ಲೇ ಕೊಟ್ಬಿಟ್ಟು ಬಂದೆ ಐತೆ. ಟೊಮೊಟೊ ಗಿಡದ್ದು ದಾರ ಕಿತ್ತೋಗ್ಬಿಟ್ಟವೆ ಅಂತ ಎಲ್ಲ ಸರಿ ಮಾಡ್ತಾಯಿದ್ರು. ಅಲ್ಲೇ ಏರಿ ಮೇಲೆ ಬತ್ತಿದ್ನಲ್ಲ, ಅಲ್ಲೇ ಕಣ್ಣು ಕಂಡ್ರು. ಅದಕ್ಕೆ ಅಲ್ಲೇ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬಂದೆ. ಊಟ ಕೊಡೋಣ ಅಂತ ಅಂದೆ. ಇನ್ನೂ ಟೈಮ್ ಆಗಿಲ್ಲ, ಆಮೇಲೆ ತಿಂತೀವಿ ಅಂತ ಅಂದರು. ಅದಕ್ಕೆ ಮಜ್ಜಿಗೆನಾರ ಕುಡೀರಿ ಅಂದ್ಬಿಟ್ಟು ಕೊಟ್ಬಿಟ್ಟು ನಿಮಗೆ ತಗೊಂಡು ಬಂದೆ. ಹ್ಞೂ ಕಣವ, ಟೊಮೊಟೊ ಗಿಡದ ದಾರ ಎಲ್ಲವ ಈ ಮಳೆ ಹಿಡ್ಕತ್ತಲ್ಲ ಎಲ್ಲ ಕಿತ್ತೋಗ್ಬಿಟ್ಟಿದ್ದು. ಅದಕ್ಕೆ ನಾವೇ ಕಳಿಸ್ತು, ಹೋಗ್ರಿ ಎಲ್ಲ ಹಾಕ್ತಾಯಿರ್ರಿ, ನಾವು ಇನ್ನೊಂದು ಮುಂಬರೆ ಕುಯ್ಬಿಟ್ಟು ಬರ್ತೀವಿ ಅಂತವ. ಕೊಡವ ಮಜ್ಜಿಗೆಯ? ತಗೊಳ್ಳಿ ಅತ್ತೆ, ಕುಡ್ದು ನೋಡಿ ಟೇಸ್ಟ್ ಹೆಂಗದೆ ಅಂತ. ಇದೇನ್ಲೇ ಜಯ, ಒಂದು ಲೋಟ ಮಜ್ಜಿಗೆ ಕುಡಿಯೋಕ್ಕೆ ಕುಡ್ಲೆಲ್ಲ ಅತ್ಲಾಗ ಎಸ್ಬಿಟ್ಟು ಹಿಂಗೆ ಬಕ್ಕೊಂಡು ಕುತ್ಕೊಬಿಟ್ಟಲ್ಲ. ಅಯ್ಯೋ, ಒತ್ತರಿಂದ ಬಗ್ಗಿ ಬಗ್ಗಿ ಸೊಂಟ ನೋವತ್ಕೊಂಡತೆ. ತಗೋ, ನಿನ್ಗೇನು ಗೊತ್ತು? ಮಜ್ಜಿಗೆ ಕುಡಿಯೋಕ್ಕಾರ ಕುತ್ಕೊಂಡು ನೆಮ್ಮದಿಯಿಂದ ಕುಡಿಯೋಣ. ನಿನ್ನಂಗೆ ಅರ್ಜೆಂಟಲ್ಲಿ ಕುಡಿದ್ಬಿಟ್ಟು ಮಾನ್ಸಕ್ಕೆ ತೃಪ್ತಿ ಇಲ್ದಂಗೆ ಮಾಡ್ಕೊಳಕ್ಕಾಗತ್ತೆ? ಏನೇ ಮಾಡಿದ್ರು ತೃಪ್ತಿಯಿಂದ ಕುಡಿಬೇಕು, ತಿನ್ನಬೇಕು. ನೀನು ಬಿಡು ಸಾಮಾನ್ಯದಳಲ್ಲ ನೀನು. ಏನಾರ ಒಂಚೂರು ಸಿಕ್ಕತ್ತೆ ಅಂತ ಕಾಯ್ತಾ ಇರ್ತಿದ್ದೆ ಕೆಲಸದಿಂದ ತಪ್ಪಿಸ್ಕೊಳಕ್ಕೆ. ಬಿರ್ಬಿರ್ನೆ ಮಜ್ಜಿಗೆ ಕುಡಿದ್ಬಿಟ್ಟು ಕುಡ್ಗೋಲು ಇಟ್ಕೊಂಡು ನಡಿ, ಹೊಲ ಕುಯ್ಯೋಣ. ಚೆನ್ನಾಗದೆ ಕಣವ ಸಾಯ್ತ್ರಿ, ಹೆಂಗವ ಮಾಡೋದು ಇದನ್ನ? ಅಯ್ಯೋ, ಮಾಮೂಲಿ ಮಜ್ಜಿಗೆ ಮಾಡ್ದಂಗೆ ಯಾಕಂಡ್ರಮ್ಮಕ್ಕ. ಮಜ್ಜಿಗೆ ಒಳಗೆ ಒಂಚೂರು ಹಸಿರು ಮೆಣಸಿನ್ಕಾಯಿ, ಶುಂಠಿ, ಆಮೇಲೆ 1 ಎಸ್ಲು ಬೆಳ್ಳುಳ್ಳಿ, ಒಂಚೂರು ಮೆಣಸು, ಒಂಚೂರು ಜೀರಿಗೆ, ಆಮೇಲೆ ಒಂಚೂರು ಕೊತ್ತಂಬರಿ, ಆಮೇಲೆ ಒಂಚೂರು ಪುದೀನ, ಇವೆಲ್ಲ ಚೆನ್ನಾಗಿ ದಪ್ಪ ಥರದ್ದು ಲಜ್ಜಿಬಿಟ್ಟು ಮಜ್ಜಿಗೆ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಸಾಲೆ ಮಜ್ಜಿಗೆ ಅದೆಯ. ಈ ಟಿ ವಿಲೆಲ್ಲ ತೋರಲ್ವೇ ಮಸಾಲೆ ಮಜ್ಜಿಗೆ ಹಂಗೆ ಹಿಂಗೆ ಅಂತ, ಅವ್ರು ಆ ಗ್ಲಾಸ್ ಒಳಗೆಲ್ಲ ಅದೆಂತೆಂಥದ್ದು ಪುದೀನ ಎಲೆ ಅದು ಇದು ಎಲ್ಲ ಡೆಕೋರೇಟ್ ಮಾಡಿ ಹಾಕ್ಕೊಡ್ತಾರೆ. ನಾನು ಹಂಗೆಲ್ಲ ಮಾಡಿಲ್ಲ, ಮಾಮೂಲಿ ಮಜ್ಜಿಗೆ ಮಾಡ್ಕೊಂಡು ಅದರೊಳಗೆ ಒಂಚೂರು ಇವೆಲ್ಲ ಕುಟ್ಟಾಯ್ಕೊಂಡು ತಗೊಬಂದಿದ್ದೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತದೆ. ಹೂ ಕಣವ, ರುಚಿಯಾಗವೆ ತಣ್ಣಗೆ. ವಾತಾರಿಂದ ಬಿಸಿಲಲ್ಲಿ ಆ ನೀರು ಕಾದೋಗಿದೋ, ಕುಡ್ದು ಸಾಕಾಯಿತು. ಈಗ ನೋಡು ಜೀವ ಒಂಚೂರು ತಣ್ಣಗಾಯಿತು. ಸಾವಿತ್ರಿ, ಮಜ್ಜಿಗೆ ಲೋಟಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನಿಮ್ಮ ಮಾವರ್ನೂ ನಂಜಣ್ಣನೂ ಗಿರಿನೂ ಕರೆದ್ಬಿಟ್ಟು ಬರೋಗವ. ಇಲ್ಲೇ ಕುತ್ಕೊಂಡು ಊಟ ಮಾಡ್ಕೊಬಿಡೋಣ. ಇನ್ನು ಟೈಮ್ ಆಯ್ತದೆ, ಬಿರ್ಬಿನ್ ಕರೆದ್ಬಿಡೋಗು. ಸರಿ ಅತ್ತೆ, ಕರೆದು ಬರ್ತೀನಿ. ಲೇ ಜಯ, ಕುಡ್ಲೆಲ್ಲಿ ತಗಾಕ್ಬಿಟ್ಲೆ ಮಜ್ಜಿಗೆ ಕುಡಿ ಸಿರಿಲಿ ಹೊಲ್ದಳಿಕೆಲ್ಲ ಎಸ್ಬಿಟ್ಟು. ಅದನ್ನೇ ನೋಡ್ತಾ ಇದ್ದೀನಿ ಕಳ್ಸಂತಕ್ಕ, ಎಲ್ಲೂ ಸಿಗ್ತಾ ಇಲ್ಲ ಕುಡ್ಲೆಯ. ಇಲ್ಲೇ ನಾನು ನಿಂತಿತ್ತವೆ ಹಾಯ್ಕೊಂಡಿದ್ದೆ. ಇಲ್ಲಿ ಮಜ್ಜಿಗೆ ಕುಡಿನ ಅಂತ ಬಂದು ಇಲ್ಲಿ ಕುತ್ಕೊಂಡಲ್ಲ, ಅದು ಎತ್ತಾಗಾಕ್ಬಿಟ್ಟು ನಾವು ಕಾಣೆ ಕುಡ್ಲೆ ಸಿಗ್ತಾ ಇಲ್ಲ. ನೋಡ್ತೀನಿ ತಗೋ, ನೀವು ಕುಯ್ಯಿರಿ ಬಿರ್ಬಿರ್ನೆ, ನಾನು ಕುಡ್ಲು ನೋಡಿಕೊಂಡು ಮಾಡ್ಬಿಟ್ಟು ಕುಯ್ತೀನಿ. ಲೇ ಜಯ, ಏನು ಸುಳ್ಳು ಹೇಳಿಲೆ? ಅಲ್ಲೇ ನಿನ್ನ ಕಣ್ಮುಂದೆಲ್ಲೇ ಬಿದ್ದಿಲ್ಲೇ? ಎಲ್ಲೇ ಇಲ್ಲೇ ಇದ್ದತೇನೆ? ಅಯ್ಯೋ ನೋಡು, ನನ್ನ ಕಣ್ಗೆ ಕಾಣಲಿಲ್ಲ, ಇಲ್ಲೇ ಬಿದ್ದದು. ಬಿರ್ಬಿರ್ನೆ ಕೈ ಆಡ್ಸ್ರವ, ಒಂಚೂರು ಟೈಮ್ ಆಯ್ತದೆ. ಊಟ ಮಾಡಿಬಿಟ್ಬೇಕಾರೆ ಒಂಚೂರು ಸುಧಾರಿಸ್ಕೊಳ್ಳಿವ್ರಿ. ಇದೇನ್ರವ, ಇನ್ನೂ ಆಗಿಲ್ವ ನಿಮ್ಮದು? ನಾವು ಅಲ್ಲಿ ಟೊಮೊಟೊ ಗಿಡ ಎಲ್ಲ ಅರ್ಧ ತುಂಡ ಪಾತಿ ಮಾಡಿ ಕಳೆ ಕಿತ್ತು ಹಣ್ಣಿಗೆ ಬಂದಿರೋ ಹಣ್ಣೆಲ್ಲ ಕಿತ್ತಾಕ್ಬಿಟ್ಟು ದಾರ ಕಟ್ಬಿಟ್ಟು ಬಂದೋ. ನೀವು ನೋಡಿದ್ರೆ ಸಣ ಮಣ ಅಂತ ಬಂದಿಲ್ವಲ್ಲ ಇನ್ನವ. ಅಲ್ಲಿ ಕಳೆ ಕಿತ್ಬಿಟ್ಟು ಬಿರ್ಬಿರ್ ನಾನೇನೋ ಆಲೆ ಒಂದು ತುಂಡ ಹೊಲ ಕೂದಿರ್ತಾರೆ, ಕಟ್ಟಾಕ್ಬಿಡೋಣ ಇವತ್ತೇ ಅಲ್ಲೇ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಬಂದರೆ ನೀವು ನೋಡಿದ್ರೆ ಇನ್ನವ ಇದನ್ನೇ ಕುಯ್ತಾ ಕೂತಿದ್ದೀರಿ. ಹಣ್ಣೆ ಇವತ್ತೇ ಕೀಳಕ್ಕೆ ಹೋದೆ. ಒಂದ್ಸಲಿ ಎಲ್ಲ ಹಣ್ಣಿಗೆ ಬಂದಾಗ ಬಿಡಿಸ್ಕೊಂಡಿದ್ರೆ ಆಗಿರೋದು.
ಈಗ ಅವಷ್ಟೇ ಇಷ್ಟು ಅರ್ಧ ತುಂಡ ಕಿತ್ಬಿಟ್ಟು ಏನು ಮಾಡ್ಕೊಂಡು ಈಗ ಅಲ್ಲಿ ಸಂತೆಗೆ ತಗೊಂಡೋಗೋರು ಯಾರವ? ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗಿರಿಗೆ ಹೇಳಿದ್ರೆ ಗಿರಿ ಹೋದನೆ. ಅಯ್ಯೋ ಸಂತೆಗೆ ತಗೊಂಡೋದಿಗೆ ಇಲ್ಲೇ ಜಯ್ಯನ್ಗೊಂದು ಕೆ ಜಿ, ರಾಮಕ್ಕನ್ಗೊಂದು ಕೆ ಜಿ, ಈ ರಂಗಕ್ಕನ್ಗೊಂದು ಕೆ ಜಿ ಕೊಟ್ಟು ಕಳಿಸು. ಅಯ್ಯೋ ಅವಿಷ್ಟೇ ಇಷ್ಟೆಲ್ಲ ಒಂದು ಅರ್ಧ ಚೀಲ ಆಗವೆ, ಅವನ್ನ ಸಂತೆಗೆ ತಗೊಂಡೋದಳಂತೆ. ಕಡೆ ಮೇಲೆ ಎಲ್ಲ ಕಳೆ ಕಿತ್ಬಿಟ್ಟು ಹೋಗೋನಾಗ ಎಲ್ಲರಿಗೂ ಒಂದೊಂದು ಇಷ್ಟಿಷ್ಟು ಕೊಟ್ಟು ಕಳಿಸು. ನೀನು ಹಸಿ ತಗೊಂಡೋಗಿ ಮನೆಗೆ. ನಮ್ಮ ಮನೆಗೂ ಹೆಂಗೂ ಟೊಮೆಟೊ ಇಲ್ಲ ಅಂತಿದ್ಲು ಸಾವಿತ್ರಿ. ತಗೊಂಡೋಗು. ನನಗೆ ಹೇಳಿದ್ಲು ಒತ್ತಾರೆ 1 ಕೆ ಜಿ ಎಷ್ಟು ಬಿಡ್ಸ್ಕೊಬಂದು ಕೊಡು ಮವ ಅಂತ. ನಾನೇ ಈ ಕೆಲಸದಲ್ಲಿ ಓಲೇ ಇಲ್ಲ. ಪಾಪ ಅವಳೇ ಬಂದು ಬಿಡ್ಸ್ಕೊಂಡು ಹೋದ್ಲಂತೆ. ನಮಗೋಸಿ ಆಯ್ತವೆ, ಎಲ್ಲರಿಗೂ ಹೊಸಸಿ ಕೊಡು. ಹ್ಞೂ ಸಂತಕ್ಕ, ನಮ್ಮನೇನು ಟೊಮೆಟೊ ಹಣ್ಣು ಖಾಲಿ ಆಗೋಗವೆ. ನಾನಿನ್ನ 1 ಕೆ ಜಿ ಕೊಡು, ಕಾಸು ಕೊಡ್ತೀನಿ ಅದೇನು ಅಂತ ಕೇಳೋಣ ಅಂತ ಇದ್ದೆ. ಅಯ್ಯೋ ಕಾಸು ಹಾಕ್ಲಿ ಜಯ, ತಗೊಂಡೋಗು ಹಂಗೆಯ. ಕೊಟ್ಟವನೊಂದಿಷ್ಟ ತಗೊಂಡೋಗೋದೇನು ಮಾಡ್ಕೊ, ಕಾಸೇನು ಬೇಡ. ಅಯ್ಯೋ ಈಗ ಕೊಳ್ತೋದ್ರೆ 5 ಕೆ ಜಿ 6 ಕೆ ಜಿ ಎಣ್ಣೆ ಸೇಲ್ವೇ. ನಿನ್ಗೊಂದು ಕೆ ಜಿ ಕೊಟ್ಬಿಟ್ರೆ ನಮ್ಗೆ ಕಮ್ಮಾಗಲ್ಲ. ಕಾಸೇನು ಬೇಡ, ಹೋಗೋನಾಗ 3 ಜನನೂ ಒಂದೊಂದಿಷ್ಟ ತಗೊಂಡೋಗ್ರಿ. ಕವರ್ಗೆ ಕೊಟ್ಟಂದು ನಾನೆಯ. ಸರಿ ಎಲ್ಲ ಕುತ್ಕೊಳ್ರಿ ಊಟಕ್ಕೆ. ಅಯ್ಯೋ ಹೋಗಿ ನೀನುವೇ ಆ ನಂಜಣ್ಣನುವೇ ಗಿರಿನುವೇ ಕರೆದ್ಬಿಟ್ಟು ಬರೋಗು. ಇಲ್ಲೇ ಕುತ್ಕೊಂಡು ಊಟ ಮಾಡ್ಕೊಬಿಟ್ಟಾನ ಒಂದ್ಸಲಿ ಎಲ್ಲವ. ಏ ಅವ್ರಿಬ್ರಿಗೂ ಅಲ್ಲೇ ಕೊಟ್ಬಿಡವ ಅಂತ ಅಂದೆ ಕಣೆ. ತಿರ್ಗೊಂದ್ಸಲಿ ಇಲ್ಲಿ ಗಂಟ ಯಾಕೆ ಅವರು ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಡವ ಅವ್ರಿಬ್ರಿಗೂ ಅಂತ ಅಂದೆ. ಸಾವಿತ್ರಿ ಅಲ್ಲೇ ಊಟ ಕೊಡ್ತಾವಳವ್ರಿಗೆ. ಅವರು ಕೊಟ್ಬಿಟ್ಟು ಬರ್ತಾಳೆ, ನಿಮ್ಗೆ ಕೊಡ್ತಾಳೆ. ಕಳೆ ಕೀಳ್ರಿ ನೀವು ಅಷ್ಟವರ್ಗವ. ಹೋಗ್ಲಿ ತಗೋ, ಪಾಪ ಅವರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಸ್ಸತ್ತಿ ಅಂತ ಒಡ್ಡಾಡೋರು. ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡ್ಕೊಳ್ಳಿ. ನಾವು ಇಲ್ಲೇ ತಿನ್ಕೊಳ್ಳೋಣ, ನೆಳ್ಳದೆ ಇಲ್ಲೆಯಾ ಕುತ್ಕೊಂಡು ಉಣ್ಕೊಬಿಡೋಣ ಒಂದ್ಸಲಿ. ಆಮೇಲೆ ಒಂದ್ಸಲಿ ಕೆಲಸ ಶುರು ಮಾಡ್ಕೊಳ್ಳೋಣ. ಅವ್ರಿಗೆ ಅಲ್ಲೇ ಕೊಟ್ಬಿಟ್ಟು ಬರ್ತಾಳೆ ಸಾವಿತ್ರಿ. ನೀವು ಕುಡ್ಲೆಲ್ಲ ಹತ್ಲಾಗ ಹಾಕ್ರಿ, ಕುತ್ಕೊಳ್ರಿ. ಅಲ್ಲಿ ನೀರು ಬರ್ತವೆ ಪೈಪಲ್ಲಿ, ಕೈ ತೊಳ್ಕೊಂಡು ಕುತ್ಕೊಳ್ರಿ. ಬಾ ನಿಂದೊಂದ್ಸಲೇ ಬಿರ್ಬಿರ್ನೆ ಕೈ ತೊಳ್ಕೊಂಡು ತಟ ಅಂತ ಬಂದು ಕುತ್ಕೊಳ್ದೆಲೆಯ. ಅಲ್ಲೇ ನೋಡ್ಕೊಂಡು ನಿಂತಿದ್ಯಲ್ಲ, ಬಿರ್ಬಿರ್ನೆ ಉಂಡ್ಬಿಟ್ಟು ಅದೇನು ಕೆಲಸ ನೋಡ್ದೆಲೆಯ. ಇಲ್ಲೇ ನಿಂತ್ಕೊ, ಒಬ್ರು ಮಕ್ಕೊಬ್ರು ನೋಡ್ಕೊಂಡು ಕೆಲಸ ಹಂಗೆ ಆಯ್ತವೆ. ಅಯ್ಯ ಬತ್ತೀನಿ, ಕುತ್ಕಳೆ ಮರೈತಿ. ಅದು ಯಾಕಂಗಾಡಿ ಬಾರವ ಬಿರ್ಬಿರ್ನೆ, ಒಂಚೂರು ಟೈಮ್ ಆಗೋಯ್ತದೆ. ಬಿರ್ಬಿರ್ನೆ ಬಾರವ. ಬೋಸಿ ಅಲ್ಲೇ ಮರ್ದಂಡಿಲ್ ಮಡಿಕೋ, ತಟ್ಟೆಗೆ ಕಿಕ್ ಕೊಟ್ಬಿಡವ, ಇಲ್ಲೆಯ ಉಣ್ಕೋತೀವಿ. ತಗೊಳ್ರಿ ಮಾವ, ಊಟ ಮಾಡಿ. ಅಕ್ಕರ ಊಟ ಎಲ್ಲ ಚೆನ್ನಾಗಾಯ್ತಾ? ಹ್ಞೂ ಕಣವ, ಚೆನ್ನಾಗದೆ. ಉಪ್ಸಾರು ಮುದ್ದೆ ಇನ್ನೇನು ಹೆಂಗಾರ ಮಾಡು ನೀನು. ಕೈ ತೊಳ್ಬಿಟ್ಟು ನೀರು ಬಿಟ್ಬಿಡು. ಉಪ್ಸಾರು ಅಂದರೆ ಹಂಗೆ ಚೆನ್ನಾಗಾಯ್ತದೆ. ಊಟ ಏನೋ ಚೆನ್ನಾಗದೆ ಸಾವಿತ್ರಿ. ಅದೇ ಈ ಮುದ್ದೆ ಜೊತೆಗೆ ಮಟನ್ ಸಾರೋ ಚಿಕನ್ ಸಾರೋ ಇದ್ದಿದ್ರೆ ನೋಡು, ಇನ್ನೂ ಒಂದು ಮುದ್ದೆ ಹೆಚ್ಚಾಗಿ ಹೋಗಿರೋದು. ಅಯ್ಯೋ ಮಟನ್ ಸಾರು ಏನು ಜಯಕ್ಕ, ಮಾಡಿಕೊಟ್ಟಂತ ತಗೋ. ಯಾವ ಥರ ಒಂದಿನ ಕೆಲಸ ಎಲ್ಲ ಮುಗಿಲಿ, ಮಟನ್ ಸಾರು ಚಿಕನ್ ಸಾರು ಮೀನಿನ ಸಾರು ಎಲ್ಲನೂ ಮಾಡಿಕೊಡ್ತೀನಿ ತಗೋ. ಏನವ ನೀನು ನಿಮ್ಮ ಅತ್ತೆ ಹೇಳ್ದಂಗೆ ಹೇಳ್ತೀರಿ? ನಿಮ್ಮ ಅತ್ತೆ ಮನೆಯಲ್ಲ ಹೇಳ್ಕೊಟ್ಬಿಟ್ಟಿದ್ದಳು, ಯಾರಾರ ಕೇಳಿದ್ರೆ ಹಿಂಗೆ ಹೇಳು ಅಂತವ. ಲೇ ಜಯ, ಇಲ್ದೇ ಇರೋದು ಯಾಕೆ ಹೇಳಿ? ನನ್ನ ಸೊಸೆ ಯಾರಾರ ಕೇಳಲಿ, ಊಟ ಇಲ್ಲ ಅಂತ ಮಾತ್ರ ಹೇಳಲ್ಲ. ಮಾಡಿಕೊಡ್ತೀನಿ ಬುಡಕ್ಕ ಅಂದಳೆ ಹೊರ್ತು ಊಟ ಇಲ್ಲ ಕಣಕ್ಕ ಅಂತ ಯಾವ ಬಾಯಲ್ಲೂ ಹೇಳಲ್ಲ ಅವಳು. ಊಟ ಮಾಡು, ನಾನೇ ಒಂದು ದಿವಸ ಎಲ್ಲ ಕೆಲಸ ಮುಗಿಲಿ ಮಾಡಿಕೊಟ್ಟನು. ಉಕ್ಕಂಡ್ರವ ಬಿರ್ಬಿರ್ನೆ ಉಣ್ಬಿಟ್ಟು ಕೆಲಸ ಮುಗಿಸ್ಬಿಡ್ರಿ, ಮನೆ ಕಡೆಗೆ ಹೋಗೋಣ. ಆಲೆ ಟೈಮ್ ಆಯ್ತದೆ. ಅತ್ತೆ ಈ ಪಾತ್ರೆ ಎಲ್ಲ ಮನೆ ಹತ್ರ ಇಟ್ಬಿಟ್ಟು ಬರ್ತೀನಿ, ನಾನು ಬರಲೇ? ನೀನೊಂದ್ಸಲ ಇನ್ಯಾಕವ, ಆಲೆ ಇನ್ನೇನು ಇನ್ನೊಂದು 2-3 ಬಾಯ್ತದೆ, ಕುಯ್ಬಿಟ್ಟು ಬರ್ತೀವಿ. ನಾಳೆಗೆ ಬೇಕಾದ್ರೆ ಒತ್ತರನೇ ಅಡುಗೆ ಮಾಡಿಕೊಂಡು ಬ್ಯಾಗ್ ಕಾಯ್ಕೊಂಡು ಒಂದೇ ಸರಿ ಎಲ್ಲ ಬಂದ್ಬಿಡೋಣ. ಇವತ್ತು ಇದೇನು ಪಾತ್ರೆ ಗೀತ್ರೆ ತೊಳ್ಕೊಂಡು ಕೆಲಸ ಮಾಡ್ಕೋವಾಗವ. ಸರಿ ಅತ್ತೆ, ನಾನು ಪಾತ್ರೆ ಎಲ್ಲ ತೊಗೊಂಡು ಮನೆ ಹತ್ರ ಒಯ್ತೀನಿ, ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ. ಇನ್ನೇನೋ ಹುಡುಗರು ಬರೋ ಹೊತ್ತಾಯಿತು, ಅವ್ರು ಬಂದರೆ ಇನ್ನೂ ಏನಾದರೂ ಮಾಡಿಕೊಡು ಅಮ್ಮ ಮಾಡಿಕೊಡು ಅಂತ ಹೊಟ್ಟೆ ಸಿಗ್ತದೆ ಅಂತಾರೆ. ನಾನು ಹೋಗಿ ಅವಕ್ಕೊಂಚೂರು ಏನಾದರೂ ಮಾಡಿಕೊಡ್ತೀನಿ, ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ ಅತ್ತೆ. ಹ್ಞೂ ಸರಿ. ಈ ಪಾತ್ರೆಗಳೆಲ್ಲ ತೊಗೊಂಡೋಗವ ಹಂಗೆ ಹೋಗೋಣಾಗ. ಎಲೆ ಕುಯ್ಕ ಬಂದಲ್ಲ, ಕುಯ್ಕ ಬಂದೇನವ. ಅಯ್ಯೋ ಅತ್ತೆ, ಆ ರಾಮಕ್ಕನಿಗೆ 2 ಎಲೆ ಕುಯ್ಕೋತೀನಿ ಕಣಕ್ಕ ಅಂತ ಅಂದರೆ, ಇಲ್ಲ ನೀನು ಮುಟ್ಟಂಗಿಲ್ಲ ಬೇಡ ಅಂತ ಅಂದ್ಲು. ಅದಕ್ಕೆ ಬಂದೆ ಸುಮ್ಮನೆ. ನಿಮ್ಮ ಅತ್ತೆನ ಕಳ್ಸೋಗು, ನೀನು ಮುಟ್ಬೇಡ ಅಂತ ಅಂದ್ಲು. ನಾನು ಇನ್ನು ನಿಮ್ಗೆ ಹೇಳಿದ್ರೆ ಪಾಪ ನೀವು ಇಲ್ಲೇ ಕೆಲಸ ಮಾಡ್ತೀರೋ ಅಲ್ಲೇ ಕುಯ್ತೀರೋ ಅಂದ್ಬಿಟ್ಟು ಏನು ಹೇಳಲಿಲ್ಲ. ನಾಳೆ ನಿಮ್ಮ ಮಗನ ಕೈಲೇ ಕುಯ್ಸ್ಕೊಂಡು ಇಟ್ಕೊಂಡಿರ್ತೀನಿ ಬಿಡಿ ಅತ್ತೆ. ಇವತ್ತೊಂದು ದಿವಸ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಕುಯ್ಸ್ಕೊಂಡು ಬ್ಯಾಗ್ ಹಾಕ್ಕೊಂಡು ಒಟ್ಟಿಗೆ ತೊಗೊಂಡು ಬಂದ್ಬಿಡೋಣ ಬರೋಣಾಗ. ಅವಳೊಬ್ಳು ಇಲ್ಲದೇ ಇರೋದು ನಾಟಕನೇ ಆಡ್ತಾಳೆ, ಎಲ್ಲಿ ಎಲೆ ಕುಯ್ಕೊಬಿಟ್ಟಾರೋ ಅಂತವ. ಬಿಡವ ಓಲಿ, ಇವತ್ತೊಂದು ದಿವಸ ಎಲೆ ಇಲ್ದರೆ ಏನಾಗಲ್ಲ. ನಡಿ, ಬಿರ್ಬಿರ್ನೆ ಟೈಮ್ ಆಯ್ತದೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಆಮೇಲೆ ಇವತ್ತಿನ ಕತೆ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಕತೆ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.